ಆಧುನಿಕ ಆಹಾರ ಉದ್ಯಮದಲ್ಲಿ ಕೃತಕ ಆಹಾರ ಬಣ್ಣಗಳನ್ನು ಹಾಕುವುದು ಸರ್ವತ್ರವಾಗಿದೆ. ಕ್ಯಾಂಟೀನ್ದ ಹಿಡಿದು ಬೇಕರಿ ಆಹಾರ ಪದಾರ್ಥಗಳು, ಸಂಸ್ಕರಿಸಿದ ಸ್ನ್ಯಾಕ್ಸ್ ಹೀಗೆ ಎಲ್ಲದರಲ್ಲೂ ಕೃತಕ ಆಹಾರ ಬಣ್ಣಗಳ ಹಾವಳಿ ವಿಪರೀತ. ಇಂತಹ ಕೃತಕ ಬಣ್ಣಗಳು ಮಕ್ಕಳನ್ನ ಆಕರ್ಷಿಸುತ್ತೆ. ಆದರೆ ಈ ಬಣ್ಣಗಳು ಆರೋಗ್ಯಕ್ಕೆ ಬಹಳ ಅಪಾಯಕಾರಿ. ಕೃತಕ ಬಣ್ಣಗಳಿಂದ ಹಾಗಾದ್ರೆ ಯಾವೆಲ್ಲ ಸಮಸ್ಯೆ ಬರುತ್ತೆ ಅನ್ನೋದನ್ನ ನೋಡ್ಬೇಕಾಗತ್ತೆ. ಕೃತಕ ಆಹಾರ ಬಣ್ಣಗಳು ಪೆಟ್ರೋಲಿಯಂನಿಂದ ತಯಾರಿಸಿದ ಸಂಶ್ಲೇಷಿತ ರಾಸಾಯನಿಕ ಆಹಾರ ಉತ್ಪನ್ನಗಳಲ್ಲಿ ಬಣ್ಣಗಳನ್ನು ಸೇರಿಸುವುದಕ್ಕೆ ಇದನ್ನ ಬಳಸಲಾಗುತ್ತೆ. ಸಾಮಾನ್ಯ ಕೃತಕ ಆಹಾರ ಬಣ್ಣಗಳಲ್ಲಿ ಕೆಂಪು 40, ಹಳದಿ 5, ನೀಲಿ 1 ಸೇರಿದೆ. ಇವುಗಳನ್ನ ಹೆಚ್ಚಾಗಿ ಪದಾರ್ಥಗಳ ಲೇಬಲ್ಗಳಲ್ಲಿ ಪಟ್ಟಿ ಮಾಡಲಾಗುತ್ತೆ. ಈ ಬಣ್ಣಗಳು ರಾಸಾಯನಿಕ ಪ್ರಕ್ರಿಯೆಯ ಮೂಲಕ ಸೇರಿಸಲಾಗುತ್ತೆ. ಇದನ್ನ ಆಹಾರದಲ್ಲಿ ವೈವಿಧ್ಯಮಯವಾಗಿ ನಿರಂತರವಾಗಿ ಬಳಸ್ತಾ ಹೋದ್ರೆ ಕೆಲವು ಆರೋಗ್ಯ ಸಮಸ್ಯೆಗಳು ಖಂಡಿತ ಬರುತ್ತೆ. ಆರ್ಟಿಫಿಷಿಯಲ್ ಕಲರ್ನ ತಕ್ಷಣದ ಅತಿ ಹೆಚ್ಚು ಅಪಾಯ ಅಂದ್ರೆ ಅಲರ್ಜಿ ರಿಯಾಕ್ಷನ್ ಆಗೋದು. ಯೆಲ್ಲೋ 5 ಟರ್ಟರ್ಸೈನ್ನಿಂದ ಅಲರ್ಜಿ ಬೇಗನೆ ಆಗುತ್ತೆ. ಅಸ್ತಮಾ, ದೇಹದಲ್ಲಿ ದದ್ದುಗಳು ಸಹ ಬರಬಹುದು. ಆರ್ಟಿಫಿಷಿಯಲ್ ಆಹಾರ ಬಣ್ಣಗಳು ಮತ್ತು ಮಕ್ಕಳ ವರ್ತನೆಯಲ್ಲಿ ಸಂಬಂಧಗಳಿವೆ ಎಂದು ಚರ್ಚೆಗಳು ನಡೀತಾನೆ ಇದೆ. ಆರ್ಟಿಫಿಷಿಯಲ್ ಕಲರ್ನಿಂದ ಗಮನದ ಕೊರತೆ, ಹೈಪರ್ ಆಕ್ಟಿವಿಟಿ ನ್ಯೂನ್ಯತೆ ಉಂಟಾಗುತ್ತೆ. 2007ರಲ್ಲಿ ನಡೆಸಿದ ಅಧ್ಯಯನದ ಪ್ರಕಾರ, ಲ್ಯಾನ್ಸೆಟ್ ಪ್ರಕಟಣೆಯ ಪ್ರಕಾರ ಪ್ರಿಸರ್ವೇಟಿವ್ ಜೊತೆಗೆ ಸೇರಿಸಿ ತಿನ್ನುತ್ತಾ ಹೋಗಿ ಅಭ್ಯಾಸವಾದರೆ ಮಕ್ಕಳಲ್ಲಿ ಹೈಪರ್ ಆಕ್ಟಿವಿಟಿ ಉಂಟಾಗುತ್ತೆ. ಕೆಲವು ಆರ್ಟಿಫಿಷಿಯಲ್ ಕಲರ್ ಸೇವನೆಯಿಂದ ಕ್ಯಾನ್ಸರ್ ಅಪಾಯಗಳು ಸಹ ಬರುತ್ತೆ. ಉದಾಹರಣೆಗೆ ರೆಡ್ 3ಯಿಂದ ಥೈರಾಯ್ಡ್ ಟ್ಯೂಮರ್ಗಳು ಬರ್ತವೆ ಅಂತ ಪ್ರಾಣಿಗಳ ಮೇಲೆ ನಡೆಸಿದ ಅಧ್ಯಯನದಿಂದ ತಿಳಿದು ಬಂದಿದೆ. ಕೃತಕ ಬಣ್ಣಗಳನ್ನ ಕಾಸ್ಮೆಟಿಕ್ನಲ್ಲಿ ಬಳಸಬಹುದು, ಆದರೆ ಆಹಾರದಲ್ಲಿ ಬಳಸಲು ಯೋಗ್ಯವಲ್ಲ ಅಂತ ಅಧ್ಯಯನ ಹೇಳುತ್ತೆ. ದೀರ್ಘಕಾಲ ಸೇವನೆಗೆ ಯೋಗ್ಯವಲ್ಲ ಅನ್ನೋದು ಅಧ್ಯಯನದಿಂದ ತಿಳಿದು ಬಂದಿರುವ ಮಾಹಿತಿ. ಆರ್ಟಿಫಿಷಿಯಲ್ ಫುಡ್ ಕಲರ್ ಕೊಡುವ ರುಚಿ, ಬಣ್ಣದಿಂದ ಮಕ್ಕಳು ಬೇಗನೆ ಆಕರ್ಷಿತರಾಗ್ತಾರೆ. ಕ್ಯಾಂಟೀನ್ಗಳಲ್ಲಿ, ಸ್ನ್ಯಾಕ್ಸ್ಗಳಲ್ಲಿ ಯಥೇಚ್ಛವಾಗಿ ಕೃತಕ ಆಹಾರ ಬಣ್ಣ ಬಳಸಲಾಗುತ್ತೆ. ಇದರಿಂದ ನಿಧಾನವಾಗಿ ಮಕ್ಕಳ ವರ್ತನೆಯಲ್ಲಿ ಬದಲಾವಣೆಯಾಗುತ್ತೆ, ಅಲರ್ಜಿ ಉಂಟಾಗುತ್ತೆ. ಕೃತಕ ಆಹಾರ ಬಣ್ಣಗಳ ಸೇರ್ಪಡೆ ವಿವಿಧ ದೇಶಗಳು ಬೇರೆ ಬೇರೆ ನಿಯಂತ್ರಕ ನಿಯಮಗಳನ್ನು ಅನುಸರಿಸ್ತಾನೆ ಇವೆ. ಐರೋಪ್ಯ ಒಕ್ಕೂಟದಲ್ಲಿ ಕೆಲವು ಕೃತಕ ಆಹಾರ ಬಣ್ಣಗಳನ್ನು ನಿಷೇಧಿಸಲಾಗಿದೆ. ಆರೋಗ್ಯ ಭರಿತ ಆಹಾರ ಒದಗಿಸುವ ಕಾಳಜಿಯಿಂದಾಗಿ ಪ್ಯಾಕೆಟ್ಗಳ ಮೇಲೆ ಎಚ್ಚರಿಕೆಯ ಲೇಬಲ್ ಅನ್ನು ಹಾಕಲಾಗುತ್ತೆ. ಅದಕ್ಕೆ ವ್ಯತಿರಿಕ್ತವಾಗಿ ಅಮೆರಿಕದಲ್ಲಿ ಕೃತಕ ಬಣ್ಣಕ್ಕೆ ಅನುಮತಿ ಇದ್ರೂ ಸುರಕ್ಷಿತ ಪರೀಕ್ಷೆಯನ್ನ ಕಡ್ಡಾಯಗೊಳಿಸಲಾಗಿದೆ. ಆದರೆ ದೀರ್ಘಕಾಲದವರೆಗೆ ಕೃತಕ ಬಣ್ಣಗಳನ್ನು ಹಾಕೋದು ಚರ್ಚಾಸ್ಪದ ವಿಷಯ. ಇನ್ನು ಗ್ರಾಹಕರ ಜಾಗೃತಿ ಕೂಡ ಹೆಚ್ಚಾಗ್ತಿದೆ ಅನ್ನೋದನ್ನ ನಾವು ಗಮನಿಸಬೇಕು. ಮಾರುಕಟ್ಟೆಯಲ್ಲಿ ಕೃತಕ ಆಹಾರಗಳ ಬಗ್ಗೆ ಚರ್ಚೆಗಳು ನಡೆಯುತ್ತೆ. ಹಲವು ಬ್ರ್ಯಾಂಡ್ಗಳು ನೈಸರ್ಗಿಕ ಬದಲಿಗಳನ್ನ ಆಯ್ಕೆ ಮಾಡಿಕೊಳ್ತಿವೆ. ಬೀಟ್ರೂಟ್ ಜ್ಯೂಸ್, ಅರಿಶಿನ, ಸ್ಪಿರುಲಿನ ಪುಡಿಗಳನ್ನ ಕೃತಕ ಬಣ್ಣದ ಬದಲಿಗೆ ಬಳಸೋದಕ್ಕೆ ಒಲವು ತೋರ್ತಾ ಇದ್ದಾವೆ. ನೈಸರ್ಗಿಕ ಬಣ್ಣಗಳು ಆರೋಗ್ಯದ ಮೇಲಾಗುವ ಅಪಾಯವನ್ನ ಕಡಿಮೆ ಮಾಡುವುದಲ್ಲದೆ ಗ್ರಾಹಕರಿಗೆ ಆರೋಗ್ಯದ ಬಗ್ಗೆ ಕಾಳಜಿಯನ್ನ ತೋರಿಸುತ್ತೆ. ಆರ್ಟಿಫಿಷಿಯಲ್ ಬಣ್ಣಗಳನ್ನ ನಿವಾರಿಸುವುದಕ್ಕೆ ಸಹಾಯ ಮಾಡುವ ಸುಲಭ ದಾರಿಗಳನ್ನ ಗಮನಿಸೋಣ. ಮೊದಲನೇದಾಗಿ ಲೇಬಲ್ಗಳನ್ನ ಗಮನಿಸಬೇಕು. ಆಹಾರ ಪ್ಯಾಕೆಟ್ಗಳ ಮೇಲಿನ ಲೇಬಲ್ಗಳನ್ನ ಓದಿ. ಅದಕ್ಕೆ ಸೇರಿಸಿರುವ ಸಹಜ ನೈಸರ್ಗಿಕ ಬಣ್ಣಗಳು ಯಾವುದು ಅನ್ನೋದನ್ನ ಗಮನಿಸಿ ನೋಡಿ. ಕೃತಕ ಬಣ್ಣಗಳಿಂದ ಮುಕ್ತವಾಗಿದೆಯೇ ನೋಡಿಕೊಳ್ಳಿ. ಕತ್ತರಿಸಿಟ್ಟ ಆಹಾರಗಳ ಬದಲಿಗೆ ಇಡೀ ಆಹಾರ ಪದಾರ್ಥಗಳನ್ನ ಬಳಸುವುದು ಅತ್ಯುತ್ತಮ. ಸಾಧ್ಯವಾದಲ್ಲೆಲ್ಲ ಪೂರ್ಣ ಅಸಂಸ್ಕರಿಸಿದ ಪದಾರ್ಥಗಳನ್ನ ಬಳಸಿ. ತಾಜಾ ಹಣ್ಣು, ತರಕಾರಿಗಳು, ಇಡೀ ಧಾನ್ಯಗಳು ಕೃತಕ ಬಣ್ಣಗಳಿಂದ ದೂರ ಉಳಿಯುವುದಲ್ಲದೆ ಉತ್ತಮ ಆರೋಗ್ಯವನ್ನ ಒದಗಿಸುತ್ತೆ. ಮನೆಯಲ್ಲಿಯೇ ಆಹಾರ ತಯಾರಿಸಿ. ಮನೆಯಲ್ಲಿಯೇ ಊಟ, ತಿಂಡಿ, ಸ್ನ್ಯಾಕ್ಸ್ಗಳನ್ನ ತಯಾರಿಸಿ ಸೇವಿಸಿದ್ರೆ ಅತ್ಯುತ್ತಮ. ಯಾಕಂದ್ರೆ ಮನೆಯಲ್ಲಿಯೇ ತಯಾರಿಸಿದ್ರೆ ಆರ್ಟಿಫಿಷಿಯಲ್ ಬಣ್ಣ ಸೇರೋದೇ ಇಲ್ಲ. ಸಹಜ ಬಣ್ಣಗಳಿಂದ ತಯಾರಿಸಿದ ಆಹಾರ ಪದಾರ್ಥಗಳನ್ನ ಒದಗಿಸುವ ಬ್ರ್ಯಾಂಡ್ಗಳು, ಕಂಪನಿಗಳಿಗೆ ಆದ್ಯತೆ ನೀಡಿ. ಸುರಕ್ಷಿತ ಸಹಜ ಪದಾರ್ಥಗಳ ಸೇವನೆಗೆ ಆದ್ಯತೆ ಕೊಡಿ. ಉತ್ತಮ ಪೌಷ್ಟಿಕಾಂಶ ಆಹಾರ ಸೇವನೆಗೆ ಒತ್ತು ನೀಡಿ. ಇದರಿಂದ ವೈಯಕ್ತಿಕವಾಗಿ ಸಮಾಜದಲ್ಲಿ ಜನರ ಆರೋಗ್ಯ ಉತ್ತಮವಾಗಿರುತ್ತೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57,
ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.